ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 1/6/2024ರಂದು ಪದೋನ್ನತಿಯನ್ನು ಹೊಂದಿ ಪ್ರಾಚಾರ್ಯರಾಗಿ ಶ್ರೀ ಮಹಾಂತೇಶ್ ಉಪ್ಪಿನ ಸರ್ ಅಧಿಕಾರ ವಹಿಸಿಕೊಂಡರು. ಅದಕ್ಕಾಗಿ ಬೆಳವಡಿಯ ಸಾಯಿನಗರ ನಿವಾಸಿಗಳು ಶ್ರೀ ಮಹಾಂತೇಶ್ ಉಪ್ಪಿನ ಪ್ರಭಾವಿ ಪ್ರಾಚಾರ್ಯರಿಗೆ ದಂಪತಿ ಸಮೇತ ಸನ್ಮಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಿ.ಎಸ್. ಚಿಕ್ಕನಗೌಡ್ರ ವಕೀಲರು, ಶ್ರೀ ವೀರಣ್ಣ ಕರಿಕಟ್ಟಿ, ಶ್ರೀ ಬಿ.ಜಿ. ಬಿಲ್ಸಿವಣ್ಣವರ್, ಶ್ರೀ ಪ್ರಕಾಶ್ ಹುಂಬಿ, ಶ್ರೀ ನಿಂಗಪ್ಪ ನೇಸರ್ಗಿ, ಮಡಿವಾಳಪ್ಪ ಹುಂಬಿ, ಶ್ರೀ ಎಸ್.ಎಂ. ಕರಿಕಟ್ಟಿ ಶಿಕ್ಷಕರು, ಶ್ರೀ ಹಿರೇಮಠ ವೈದ್ಯರು, ಶ್ರೀ ಮಕರವಳ್ಳಿ ಶಿಕ್ಷಕರು, ಬಸವರಾಜ್ ಕರಿಕಟ್ಟಿ, ಬಸವರಾಜ್ ಬಳಿಗಾರ್, ಶ್ರೀ ಪುಡಕಲ್ಕಟ್ಟಿ ಗೌಡ್ರು, ಮಡ್ಯಪ್ಪ ಹುಂಬಿ ಮೊದಲಾದ ಹಿರಿಯರು ಮತ್ತೋರ್ವ ನಿವೃತ್ತ ಗುರುಮಾತೆಯರಾದ ಶ್ರೀಮತಿ ಪ್ರೇಮಾ ಉಡ್ಕೇರಿಯವರು ಉಪಸ್ಥಿತರಿದ್ದರು. ನಮ್ಮ ಈ ಸಾಯಿ ಬಡಾಣಿ ಒಳಗ ನಿವಾಸಿಯಾದಂಥ ಸನ್ಮಾನ್ಯ ಮಹಾಂತೇಶ್ ಉಪ್ಪಿನ ಸರ್ ಅವರು ಇವತ್ತು ನಮ್ಮ ಇಶಪ್ರಭು ಶಿಕ್ಷಣ ಸಂಸ್ಥೆಯ ಒಂದು PU ಕಾಲೇಜಿನ ಪ್ರಾಂಶುಪಾಲರಾಗಿ ಪದೋನ್ನತಿ ಹೊಂದಿದ್ದಾರೆ. ಅವರಿಗೆ ಈ ನಮ್ಮ ಬಡಾವಣೆಯ ವತಿಯಿಂದ ಒಂದು ಗೌರವ ಸನ್ಮಾನ ಮಾಡಬೇಕನ್ನುವಂಥ ಒಂದು ಸಂಕಲ್ಪ ಇಟ್ಟುಕೊಂಡಕಾರ ಇವತ್ತಿನ ದಿವಸ ಅವರ ಮನೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಸನ್ಮಾನಿತರು ಮಹಾಂತೇಶ್ ಉಪ್ಪಿನ ಸರ್ ಅವರು ಈಗಾಗಲೇ ಇಶಪ್ರಭು ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ತನುಮನ ಧನದಿಂದ ಹಾಗೂ ಪ್ರಾಮಾಣಿಕವಾಗಿ ಒಂದು ಸಂಸ್ಥೆಯನ್ನೇ ಬೆಳೆಸುವಂಥ ಪ್ರಮುಖ ಪಾತ್ರವನ್ನು ವಹಿಸಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೇ ರೀತಿ ಅವರ ಬರುವಂಥ ಒಂದು ಪ್ರಾಂಶುಪಾಲರದ ಒಂದು ಸೇವೆ ಬಹಳ ಪ್ರಾಮಾಣಿಕವಾಗಿ ನಡೀಲಿ, ಅದೇ ರೀತಿಯಾಗಿ ಆ ಸಂಸ್ಥೆ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಒಳಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಬಡಾವಣೆಯ ಗುರು ಹಿರಿಯರನ್ನ ಹಾಗೂ ಆತ್ಮೀಯ ಸ್ವಾಗತ ಮಾಡಿಕೊಳ್ತಾ ನಮ್ಮ ಎಲ್ಲ ಗುರು ಹಿರಿಯರು ಹಾಗೂ ಬಡಾವಣೆಯ ನಿವಾಸಿಗಳು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಗುರುಗಳ ದಂಪತಿಗಳಿಗೆ ಇವತ್ತಿನ ದಿವಸ ಈ ಒಂದು ಸನ್ಮಾನ ಸಮಾರಂಭ ಇಲ್ಲಿ ನೆರವೇರ್ತಾ ಇದೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಸುಸ್ವಾಗತವನ್ನು ಕೋರುತ್ತಾ, ನಿಜವಾಗ್ಲೂ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯ. ಯಾಕಂತಂದ್ರೆ ಅವರು ಇಶಪ್ರಭು ಶಿಕ್ಷಣ ಸಂಸ್ಥೆಯಲ್ಲಿ ವೀರರಾಣಿ ಮಲ್ಲಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಒಂದು ಶಿಕ್ಷಣ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಾ ವಕೀಲರು ಹೇಳಿದಂಗೆ ಭಾಳ ಶಿಸ್ತುಬದ್ಧವಾಗಿ ಅವರ ಸೇವೆಯನ್ನು ಒಂದು ಮಕ್ಕಳಿಗೆ ನೀಡುತ್ತಾ ಬಂದು ಸಾಕಷ್ಟು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಮಟ್ಟನೂ ಮಕ್ಕಳನ್ನು ಅವರು ತಮ್ಮ ಒಂದು ಟೀಚರ್ ಆಗಿ ಅವರು ಸೇವೆ ಸಲ್ಲಿಸೋರು ಸಹಿತ ರಾಜ್ಯ ಮಟ್ಟದ ಮಟ್ಟ ಮಕ್ಕಳನ್ನು ಓದಿದ್ದಾರೆ. ಆ ಒಂದು ಸೇವೆಯ ನಿಮಿತ್ತವಾಗಿ ಇವತ್ತು ಇಶಪ್ರಭು ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಹಿರಿಯ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸುವುದನ್ನು ಸಂಸ್ಥೆಯವರು ಹಾಗೂ ಸರ್ಕಾರ ಗಮನಿಸಿ ಒಂದು ಪದೋನ್ನತಿಯನ್ನು ನೀಡಿ ಇಡೀ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇರೋದು ನಿಜವಾಗಲೂ ಎಲ್ಲರಿಗೂ ಒಂದು ಸಂತೋಷ. ಅವರು ಸೇವೆ ಸಲ್ಲಿಸಿದ್ದಕ್ಕಾಗಿ ಆ ವೀರಭದ್ರೇಶ್ವರ ಅವರಿಗೆ ಅವಕಾಶ ಕೊಟ್ಟಿದ್ದಾನೋ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಇವತ್ತಿನ ದಿವಸ ಅವರಿಗೆ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಿಜವಾಗಲೂ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಸಾಕಷ್ಟು ಸುಮಾರು ಒಂದು 1500ಕ್ಕಿಂತ ಹೆಚ್ಚು ಮಕ್ಕಳ ಒಂದು ವಿದ್ಯಾಭ್ಯಾಸದ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಜವಾಬ್ದಾರಿಗಳು ಬಹಳ ಹೆಚ್ಚಾಗಿರೋದರಿಂದ ಒಬ್ಬ ಸಮರ್ಥ ನಾಯಕ ಅವಶ್ಯಕತೆ ಇದ್ದುದರಿಂದ ನಿಜವಾಗ್ಲೂ ಅಂದ್ರೆ ನಮ್ಮ ಗ್ರಾಮದೊಳಗೆ ಇದ್ದ ಬೇಗನೆ ಹೋಗಿ ಸಾಲಿಗೆ ಅಟ್ಯಾಚ್ ಆಗಿ ಒಂದು ತಾಸು ಲೇಟ್ ಆಗಿ ಬಂದರೂ ನಡೀತದೆ. ಅಂತ ಒಂದು ಪರಿಸ್ಥಿತಿ ಒಳಗೆ ಶಿಕ್ಷಣ ಸಂಸ್ಥೆ ಅಲ್ಲಿ ನಮ್ಮ ಶಿಕ್ಷಕರ ಜವಾಬ್ದಾರಿ ಬಹಳ ಹೆಚ್ಚಾಗಿರ್ತದೆ. ಈಗಾಗಲೂ ಅವರು ಒಂದು ಯಾವುದೇ ಕಪ್ಪ ಚುಕ್ಕೆ ಇಲ್ಲದೆ ಆ ಶಿಕ್ಷಣ ಕೀರ್ತಿ ಹೆಸರು ಬೆಳವಡಿಯ ಒಂದು ಹೆಸರನ್ನು ಈಗಾಗಲೇ ಅವರು ತೆಗೆದಿದ್ದಾರೆ. ಇನ್ನೂ ಒಂದು ಹೆಚ್ಚಿನ ಸೇವೆಯನ್ನು ಮಾಡತಕ್ಕಂಥ ಒಂದು ಅವರಿಗೆ ಶಕ್ತಿಯನ್ನು ನಮ್ಮೂರಿನ ವೀರಭದ್ರೇಶ್ವರ ಕರುಣಿಸಲಿ, ಹೆಚ್ಚಿನ ಸೇವೆಯನ್ನು ಗುರುಗಳು ನಿರ್ವಹಿಸಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ 2 ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.